ಪತ್ರಿಕಾ ಪ್ರಕಟಣೆ. ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್, ಶ್ರೀರಾಮನಗರ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ 15/8/2025 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಧ್ಯೇಯವಾಕ್ಯದ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಆಗಿದೆ. ಇದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯ ಕಡೆ ಎಲ್ಲರ ಪ್ರಯತ್ನವನ್ನ ಸೂಚಿಸುತ್ತದೆ. ಈ ಧ್ಯೇಯವಾಕ್ಯವು ಎಲ್ಲಾ ಭಾರತೀಯರನ್ನ ಒಗ್ಗೂಡಿಸಿ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಗುರಿಯನ್ನ ಹೊಂದಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಪ್ರಯತ್ನದಿಂದ ದೇಶವು ಪ್ರಗತಿ ಸಾಧಿಸಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತದೆ. ಈ ದಿನದಂದು ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳನ್ನ ಗೌರವಿಸುತ್ತೇವೆ. ಈ ದಿನವು ದೇಶ ಭಕ್ತಿ ಮತ್ತು ರಾಷ್ಟ್ರೀಯ ಐಕ್ಯತೆಯ ಭಾವನೆಯನ್ನ ಬಲಪಡಿಸುತ್ತೇವೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಶ್ರೀ ಚಿನ್ನುಪಾಟಿ ಪ್ರಭಾಕರ್ ಧ್ವಜಾರೋಹಣ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಖಜಾಂಚಿಗಳಾದ ಶ್ರೀಯುತ ಶ್ರೀ ವೆಂಕಟ ಕೃಷ್ಣರವರು, ದೇಶವು ಅಪಾರ ಯುವಕರನ್ನ ಹೊಂದಿದ್ದು ಹಿರಿಯರ ಮಾರ್ಗದರ್ಶನದಲ್ಲಿ ದೇಶವನ್ನ ಪ್ರಪಂಚದಲ್ಲಿ ಬಲಾಢ್ಯ ದೇಶವಾಗಿ ಮಾಡಬೇಕಾಗಿದೆ ಎಂದು 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಮಹತ್ವವನ್ನ ಮಕ್ಕಳಿಗೆ ತಿಳಿಸುತ್ತಾ ಸ್ವಾತಂತ್ರ್ಯವನ್ನ ಪಡೆದ ನಾವು ಅದನ್ನು ಉಳಿಸಿ ಬೆಳೆಸಬೇಕೆಂದು ತಿಳಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯನರಾದ ಶ್ರೀಮತಿ ಶಾರೂನ್ ಕುಮಾರಿಯವರು, ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀಮತಿ ಶಾಂತಿ ಮತ್ತು ಶ್ರೀಮತಿ ಸಂಜೀವ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಸ್ವಾತಂತ್ರ್ಯೋತ್ಸವದ ಕುರಿತು ಭಾಷಣವನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ, ದೇಶಭಕ್ತಿ ಗೀತೆ ಮತ್ತು ದೇಶಭಕ್ತಿ ನೃತ್ಯ ಪ್ರದರ್ಶನಗಳು ಅತ್ಯದ್ಭುತವಾಗಿದ್ದವು. ಬೇಬಿ, ಎಲ್ಕೆಜಿ ಮತ್ತು ಯುಕೆಜಿ ತರಗತಿಯ ಮಕ್ಕಳಿಂದ ಸ್ವಾತಂತ್ರ್ಯ ಹೋರಾಟಗಾರರ ಉಡುಪುಗಳನ್ನು ಧರಿಸಿ ಎಲ್ಲರ ಗಮನ ಸೆಳೆದರು. ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಶಾಲೆಯ ಮುಖ್ಯೋಪಾಧ್ಯಾಯನರಾದ ಶ್ರೀಮತಿ ಶಾರೂನ್ ಕುಮಾರಿಯವರು ಮಾರ್ಗದರ್ಶನ ನೀಡಿ ಪ್ರತಿಯೊಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯುವಂತೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರೆಲ್ಲರೂ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಧನ್ಯವಾದಗಳು. ಶ್ರೀಮತಿ ಶಾರೂನ್ ಕುಮಾರಿ, ಮುಖ್ಯೋಪಾಧ್ಯಾಯರು, ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್, ಶ್ರೀರಾಮನಗರ. Honorable dignitaries on the dais, Shri Prabhakar sir, the Vice President of our school, the Treasurer of our school, Shri Venkata Krishna sir, and the senior teachers, all beloved teachers, and also my lovely children, wish you all happy 79th Independence Day. As we observe that, we are feeling very happy to the part of this 79th Independence Day. We got independence, we are enjoying our independence, but we are not giving the equal respect to our independence. The respect, it belongs to our responsibilities. Being a citizen of India, each and every person, we are all responsible with our duties of our constitution. Indian government has given us many duties and also to enjoy our rights. When we the people of India ready to perform our duties properly, definitely the freedom is having its importance. The freedom will be having its respect. That is nothing but we are all honoring our country and the freedom fighters, and we are valuing their great sacrifices. The persons like Mahatma Gandhi ji, Subhash Chandra Bose, Jawaharlal Nehru, Rani Lakshmi Bai, Kittur Rani Chennamma, Sangoli Rayana. Like this, there are many great. Good morning, everyone. All of you say Vande loudly. Vande, Vande. Very good. Today we are gathered here to celebrate our 79th Independence Day. I wish you all once again happy Independence Day. And now I would like to share only few things, because already our students today they have delivered a very good speech. Content is very good, because even from LKG, UKG students, they have delivered a very important speech. How we got freedom, some kids, and what is our responsibilities, some kids. At the same time,
I want to say only few things. What going on, sir? There? PT sir, what going on? Wait. ನಿಮಗೆ ಎರಡೇ ವಿಷಯ ಹೇಳ್ತೀನಿ. ಒಂದು, ನಮ್ಮ ಫ್ರೀಡಮ್ ಬರೋಕ್ಕೆ ಭಾಳ ಜನ ಅವರ ಜೀವ ತ್ಯಾಗ ಮಾಡಿದರು. ಅವ್ರ ಜೀವ, ಎಷ್ಟೋ ಜನರ ಜೀವ ತ್ಯಾಗ ಆದಮೇಲೆ ನಮಗೆ ಈ ಸ್ವಾತಂತ್ರ್ಯ ಬಂದಿದೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಕಿಡ್ಸ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಯಾರಾದರೂ ಒಬ್ರು ಹೇಳ್ರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಫ್ರೀಡಮಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಗೊತ್ತಿಲ್ಲ. ಒಬ್ಬರಾದ್ರೆ ಎದ್ದೇ ಹೇಳ್ಬೇಕು, ಏನೋ ಒಂದು ನಿಮ್ಗೆ ಅನಿಸಿದ್ದು. ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಆಯಿತು. ನಮ್ಮ ದೇಶ ಯಾರು ಕಾಯ್ತಾ ಇದ್ದಾರೆ? ಸೋಲ್ಜರ್ಸ್. ಗುಡ್. ನಮ್ಮ ದೇಶ 3 ವಿಭಾಗ. ಯಾವುದರಲ್ಲಿ? ಆರ್ಮಿಯಲ್ಲಿ. ಒಂದು ಲ್ಯಾಂಡ್ ಆರ್ಮಿ, ಒಂದು ಏರ್ ಫೋರ್ಸ್, ಒಂದು ನ್ಯಾವಿ. ನಿಮಗೊಂದು ವಿಷಯ ಗೊತ್ತಾ? ನಮ್ಮೂರಲ್ಲಿ ಒಬ್ಬರು ಆರ್ಮಿಯಲ್ಲಿ ಇಲ್ಲ. ನಿಮ್ಮ ಫ್ಯಾಮಿಲೀಸಲ್ಲಿ ಯಾರಾದರೂ ಇದ್ದಾರಾ ಆರ್ಮಿಯಲ್ಲಿ? ಇದಾರಾ? ಸೇ ಅಟ್ಲೀಸ್ಟ್ ಎಸ್ ಸರ್, ನೋ ನೋ, ರೈಟ್. ಬಟ್ ಆದರೂ ನಾವಿಲ್ಲಿ ಸೇಫಾಗಿ ಇರ್ತಾ ಇದ್ದೀವಿ. ಯಾಕೆ ಹೇಳಿ? ಅಲ್ಲಿ ಅವ್ರದ್ದು ನಮ್ಮನ್ನು ಕಾಯ್ತಾ ಇದ್ದಾರೆ. ಗೌರ್ಮೆಂಟ್ ಏನು ಮಾಡುತ್ತೆ, ಈ ಆರ್ಮಿ, ಏರ್ ಫೋರ್ಸ್ ಇವೆಲ್ಲ ನಮ್ಮ ದೇಶದ ಯುವಕರನ್ನು ಜಾಯಿನ್ ಮಾಡ್ಕೊತಾರೆ. ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು ಅವ್ರನ್ನ ಟ್ರೈನ್ ಮಾಡುತ್ತೆ. ನಿಮ್ಗೆ ಗೊತ್ತಾ, ಅವ್ರ ಸ್ಯಾಲ್ರಿ ಭಾಳ ಕಮ್ಮಿ ಇರುತ್ತೆ. ಇಲ್ಲಿ ಲೋಕಲಲ್ಲಿ ಭಾಳ ಜನ ದುಡಿಯೋದಕ್ಕಿಂತ ಕಮ್ಮಿ ಇರುತ್ತೆ. ಆದರೂ ಅವರೆಲ್ಲ ಫ್ಯಾಮಿಲಿನ ಬಿಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ. ಯಾರನ್ನ ಕಾಯ್ತಾ ಇರ್ತಾರೆ? ನಮ್ಮನ್ನು ಕಾಯ್ತಾ ಇರ್ತಾರೆ, ನಮ್ಮ ದೇಶದ ಭಾಗನ ಕಾಯ್ತಾ ಇರ್ತಾರೆ. ಇಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬದುಕಿಲ್ಲ ಅಂದರೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡಿಲ್ಲ ಅಂದರೆ, ಅಲ್ಲಿ ಅವರು ಯಾರು ನಮ್ಮನ್ನು ಕಾಯ್ತಾ ಇದ್ದಾರೋ ಅವ್ರಿಗೆ ಗೌರವ ಕೊಟ್ಟಂಗೆ ಅಲ್ಲ. ಸೊ ನೀವೇನು ಮಾಡಬೇಕಂದ್ರೆ, ಭಾಳ ಜವಾಬ್ದಾರಿಯಾದ ಸಿಟಿಜನ್ಸ್ ಆಗಿ ರೆಡಿ ಆಗಬೇಕಂದ್ರೆ ಇಲ್ಲಿಂದ ನೀವು ಒಳ್ಳೆಯ ವಿಧಾನದಲ್ಲಿ ಬೆಳಿಬೇಕು. ಮುಖ್ಯವಾಗಿ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಇನ್ನು ಪ್ರೈಮರಿಯವ್ರಿಗೆ ಟೈಮ್ ಇದೆ, ನೀವು ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ಇರಬೇಕು. ಫಸ್ಟ್ ನೀವು ನಿಮ್ಮ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಯಾವ ಥರ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಇದೆ, ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ನಿಮ್ಮ ಪೇರೆಂಟ್ಸ್ ಇಲ್ಲಿ ಕಳಿಸ್ತಾ ಇದ್ದಾರೆ, ನೀವು ಏನು ಮಾಡಬೇಕು? ಆಟ ಆಡಬೇಕು, ಟಿ ವಿ ನೋಡಬೇಕು, ಪರವಾಗಿಲ್ಲ. ಬಟ್ ನಿಮ್ಮ ಕೆಲಸ ನೀವೇ ಮಾಡಬೇಕು. ನಿಮ್ಮ ಕೆಲಸ ಏನು? ಗದ್ದೆಗೆ ಹೋಗೋದ? ಬೇರೆ ಏನಾದರೂ ಕೆಲಸ ಇದೆಯಾ? ಓದೋದೊಂದೇ ಕೆಲಸ. ನಿಮ್ಮ ಟೈಮಲ್ಲಿ ನೀವು ಓದಿ, ನಿಮ್ಮ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಟ್ಟು, ಈ ದೇಶಕ್ಕೆ ರೆಸ್ಪೆಕ್ಟ್ ಕೊಟ್ಟಂಗೆ ನೀವು ಕರೆಕ್ಟಾಗಿ ಬೆಳಿಬೇಕು. ನೀವು ಯಾರೂ ಡೈವರ್ಟ್ ಆಗಬಾರ್ದು. ಯಾವುದೇ ಒಂದು ಕೆಟ್ಟ ವಿಷಯಗಳು ನಿಮ್ಮನ್ನು ಯಾವುದೂ ಆಕರ್ಷಣೆ ಮಾಡಬಾರ್ದು. ನೀವು ಯಾವುದು ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗ್ಬಿಟ್ರಿ, ನೀವು ಒಳ್ಳೆ ಲೈನಲ್ಲಿರ್ರಿ. ಸೊ ನೀವು ಈ ದೇಶಕ್ಕೆ, ಅಲ್ಲಿ ಸೋಲ್ಜರ್ಸ್ಗೆ ಗೌರವ ಕೊಟ್ಟಂಗೆ. ಥ್ಯಾಂಕ್ ಯು ವೆರಿ ಮಚ್. Happy Independence Day, dignitaries on the dais, teachers and my dear students. Today it's a very happiest moment for all of us, because our country is becoming very powerful day by day. Our Prime Minister is also has become a brand leader and world leader. See, our economy wise we are third in this world, and our population wise we are one in this world. We are nearly 149 crores. For all this we need discipline. Discipline beats motivation, and hard work of every student must be there. Without hard work you cannot achieve your goals. We have to keep big goals and try to achieve it. Respect your grandparents, parents, respect your surroundings. And see, we got freedom from Britishers.
and we have crossed British countries and we are becoming powerful. Be positive always. Think of cleanliness and grow more trees. And keep one in mind, health is wealth. A person who is healthy is a wealthy person. So, as Venkatrishna sir told, don't do bad habits, cultivate good habits, become the leaders of this country. As Madam told, you will see a very beautiful country. Now, our India is a very powerful country, and keep cleanliness, maintain cleanliness, and our slogan is one home, one earth. No, we have only one earth. So be happy always, save soil, plant more trees, and give respect to your parents, teachers, everybody. Help your friends among yourselves. If anybody are weak, help them in teaching everything what you know. And with these few words, I want to conclude my 79th Independence Day speech. Love you all. Be happy always. Shall I tell a slogan? Yes? One day. I can't hear. One day. Bharat Mata Ki. Sound is coming more from this side. Bharat Mata Ki. Wonderful, wonderful. Give a big clap. Okay, thank you for drummers also. They are leading very well. Thank you.